ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಬೆಳಗಿನ ಶುಭವಾಗಲು. ನಾವು ಇಂದಿನ ತರಗತಿಯಲ್ಲಿ ರಚನೆಗಳು ಈ ಒಂದು ಪಾಠದಲ್ಲಿ ಒಂದು ರೇಖಾಖಂಡವನ್ನು ಯಾವ ರೀತಿ ವಿಭಾಗಿಸುವುದು, ಕೊಟ್ಟಿರುವಂತಹ ಪಾಠಕ್ಕೆ ಯಾವ ಥರ ವಿಭಾಗಿಸುವುದು, ಅದೇ ಥರ ಸಮರೂಪ ತ್ರಿಭುಜಗಳ ರಚನೆಗಳನ್ನು ಯಾವ ಥರ ಮಾಡೋದು, ಅವುಗಳ ಬಾಹುಗಳ ಅನುಪಾತವನ್ನು ಕೊಟ್ಟಾಗ ಸಮರೂಪ ತ್ರಿಭುಜಗಳ ರಚನೆಗಳನ್ನು ಯಾವ ಥರ ಮಾಡೋದು, ಆ ಬಾಹುಗಳ ಅನುಪಾತ ಒಂದಕ್ಕಿಂತ ಕಡಿಮೆ ಇದ್ದಾಗ ಯಾವ ಥರ ರಚನೆಗಳು ಬರುತ್ತೆ, ಆ ಬಾಹುಗಳ ಅನುಪಾತ ಒಂದಕ್ಕಿಂತ ಹೆಚ್ಚಾಗಿದ್ದರೆ ಯಾವ ಥರ ರಚನೆ ಬರುತ್ತೆ, ಇವೆಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಹಾಗಾಗಿ ನಾವು ಇವತ್ತಿನ ಒಂದು ತರಗತಿಯಲ್ಲಿ ಏನು ಮಾಡ್ತೀವಿ, ವೃತ್ತಕ್ಕೆ ಸ್ಪರ್ಶಕಗಳನ್ನು ಕಂಡುಹಿಡಿಯುತ್ತೀವಿ. ವೃತ್ತಕ್ಕೆ ಸ್ಪರ್ಶಕಗಳನ್ನು ಕಂಡುಹಿಡಿಯುತ್ತೀವಿ. ಈ ಒಂದು ಅಂಶದ ಬಗ್ಗೆ ನಾವು ಯಾವ ಥರ ರಚನೆಗಳನ್ನು ಮಾಡಬೇಕು ಮಾಡೋಣ. ಸೊ ಹಾಗಾಗಿ ಅದರಲ್ಲಿ ಇದರ ಮಾಡಲಿಕ್ಕೆ ಮತ್ತೆ ಕೈವಾರ ಬೇಕಾಗುತ್ತೆ, ಸ್ಕೇಲ್ ಬೇಕಾಗುತ್ತೆ, ನಾವು ಪೂರ್ಣವಂಕ ಬೇಕಾಗುತ್ತೆ ವೃತ್ತಕ್ಕೆ ಯಾವ ಥರ ನಾವು ಸ್ಪರ್ಶಕವನ್ನು ಬೆಳೆಯೋದು ಅಂತ. ಸೊ ಹಾಗಾಗಿ ನಾವು ಮಾಡೋಣ, ಒಂದು 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬೀದಿನಿಂದ ಒಂದು ಜೊತೆ ನಾವೇನು ಮಾಡಬೇಕು ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ 6 ಸೆಂಟಿಮೀಟರ್, ಕೇಂದ್ರದಿಂದ ಎಷ್ಟು ಸೆಂಟಿಮೀಟರ್ ದೂರ, 10 ಸೆಂಟಿಮೀಟರ್ ದೂರದಲ್ಲಿರುವ ಅಂತ ಕೇಳಿದ್ದಾರೆ. ವೃತ್ತ ಕೇಂದ್ರಕ್ಕೂ ಮತ್ತು ಬಾಹ್ಯಬಿಂದುವಿಗೂ ಇರುವಂಥ ದೂರ ಎಷ್ಟು ಸೆಂಟಿಮೀಟರ್ ಇದೆ, 10 ಸೆಂಟಿಮೀಟರ್ ಇದೆ ಅನ್ನೋದನ್ನು ಮೊದಲು ನೆನಪಿಡಬೇಕು. ಸೊ ಅದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಮೊದಲು 10 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ಬೆಳೆಯೋಣ. ಹೀಗೆ 10 ಸೆಂಟಿಮೀಟರ್ ಉದ್ದದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ 10 ಸೆಂಟಿಮೀಟರ್ ಫೋಟೋಗಿ. ಸೊ ನಂತರ ತ್ರಿಜ್ಯ ಎಷ್ಟು ಸೆಂಟಿಮೀಟರ್ ಹೇಳಿದರೆ 6 ಸೆಂಟಿಮೀಟರ್. ಸೊ ನಿಮ್ಮ ಕೈವಾರ ತಗೊಂಡು ಅದರಲ್ಲಿ 6 ಸೆಂಟಿಮೀಟರ್ನ ತ್ರಿಜ್ಯವನ್ನು ತಗೋಬೇಕು. 6 ಸೆಂಟಿಮೀಟರ್ ತ್ರಿಜ್ಯವನ್ನು ತಗೊಳ್ಬೇಕು. ತ್ರಿಜ್ಯ ಆಗಿದೆ. ಏನು ಮಾಡೋಣ ಅಂದರೆ
ಸೊ ನಾವು ಇದನ್ನು ಓದಬಹುದು. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಒಂದು ಸ್ಪರ್ಶಕಗಳನ್ನು ಇಡಲು ಉದ್ದವನ್ನು ಅಳೆಯಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ತಗೋಬೇಕು. ಎ ಬಿ ಅರ್ಧಕ್ಕಿಂತ ಜಾಸ್ತಿಯನ್ನು ಇಟ್ಕೋಬೇಕು. ಇಟ್ಕೊಂಡು ಲಂಬಾರ್ಧಗಳನ್ನು ರಚನೆ ಮಾಡೋದನ್ನ ನಾವು 9ನೇ ತರಗತಿಯಲ್ಲಿ ಕಲಿತಿದ್ದೀವಿ ಅಲ್ವಾ. ಹಾಗಾಗಿ ಇದನ್ನು ನಾವು ಮಾಡಿದ್ರೆ ಇಲ್ಲಿ ಅರ್ಧಕ್ಕಿಂತ ಜಾಸ್ತಿ ಎ ಬಿ ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಹೀಗೆ ಲಂಬಾರ್ಧಗಳನ್ನು ಇರಬೇಕು. ಮೇಲೊಂದು ಕಂಸ ಕೆಳಗೊಂದು ಕಂಸ ಏನಲ್ಲಿ ಇಟ್ಕೊಂಡು ಅದೇ ರೀತಿ ಅದೇ ಅಳತೆಯನ್ನು ಇವರು ಬದಲಾವಣೆ ಮಾಡೋಕ್ಕೆ ಬೀನಲ್ಲಿ ಇಟ್ಕೋಬೇಕು. ಬೀನಲ್ಲಿ ಇಟ್ಕೊಂಡು ಅಂಶಗಳನ್ನು ಕತ್ತರಿಸಬೇಕು. ಅಂಶಗಳನ್ನು ಕಟ್ ಮಾಡಿದ್ದೀವಿ. ಸೊ ಆ ಎರಡು ಲಂಬಾರ್ಧಗಳನ್ನು ಸೇರಿಸ್ತೇವೆ. ಸೇರಿಸಿದಾಗ ಅದು ಎ ಬಿ ರೇಖಾಖಂಡವನ್ನು ಒಂದು ಬಿಂದುವಾಗಿ ಕತ್ತರಿಸಿದ್ರೆ ಆ ಬಿಂದುವನ್ನು ನಂತರ ಏನು ಮಾಡ್ತೀವಿ ಅಂದರೆ ನೀವು ಕೈವಾರವನ್ನು ತಗೋಬೇಕು. ಕೈವಾರವನ್ನು ತಗೊಂಡು ಎಮ್ನಲ್ಲಿ ಇಟ್ಕೋಬೇಕು. ಎಮ್ನಲ್ಲಿ ಇಟ್ಕೋಬೇಕು. ಈ ಥರ ಎಮ್ನಲ್ಲಿ ಇಟ್ಕೊಂಡು ಇಲ್ಲಿ ಬಿ ಎಷ್ಟು ಹೆಚ್ಚು ಕಡಿಮೆ ಸರಿಯಾಗಿ ಎಮ್ನಿಂದ ಬಿಗೆ 5 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಎಮ್ನಿಂದ ಎಗೂ ಕೂಡ 5 ಸೆಂಟಿಮೀಟರ್ ಇರುತ್ತೆ. 5 ಸೆಂಟಿಮೀಟರ್ ಇರುತ್ತೆ. ಯಾಕಂದರೆ ಈ ಲಂಬಾರ್ಧಕ ಏನು ಮಾಡುತ್ತೆ ಅಂದರೆ ಯಾವುದೋ ಒಂದು ರೇಖಾಖಂಡವನ್ನು ಸರಿಯಾಗಿ 2 ಭಾಗಗಳಾಗಿ ವಿಭಾಗ ಮಾಡುತ್ತೆ. ಹಾಗಾಗಿ ಏನಂದರೆ 5 ಸೆಂಟಿಮೀಟರ್ ಆಗುತ್ತೆ, ಬಿ ಕೂಡ 5 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಎಮ್ಮಲ್ಲಿ ಇಟ್ಕೊಂಡು ಹೀಗೆ ಈ ಒಂದು ವೃತ್ತವನ್ನು ಎಳೆಯಬೇಕು. ನಾವು ಎಳೆಯುವಂಥ ವೃತ್ತ ಮುಂಚೆ ರಚನೆ ದತ್ತ ವೃತ್ತ ಅಂದರೆ ಯಾವುದು 6 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತವನ್ನು ಯಾವ 2 ಬಿಂದುಗಳಲ್ಲಿ ಕತ್ತರಿಸಿದೆ ನೋಡಬೇಕು. ಸೊ ನೋಡಿ, ಈ ಒಂದು ಬಿಂದುವಿನಲ್ಲಿ ಕತ್ತರಿಸಿದೆ ಮತ್ತು ಈ ಬಿಂದುವಿನಲ್ಲಿ ಕತ್ತರಿಸಿದೆ. ಸೊ ಒಂದು ಬಿಂದುವನ್ನು ಪಿ ಅಂತ ಕೊಡಬೇಕು, ಇನ್ನೊಂದು ಬಿಂದು ಇವನ್ನು ತಗೊಳ್ಬೇಕು. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಅವೆರಡನ್ನ ಸೇರಿಸ್ತೀವಿ. ಯಾವುದಕ್ಕೆ? ಬಿಗೆ ಸೇರಿಸ್ತೀವಿ. ಬಿಗೆ ಸೇರಿಸ್ಕೊಳ್ಳೋಣ. ಹೀಗೆ ಇದನ್ನು ಕೂಡ ಹಾಗೆ ಸೇರಿಸಬೇಕು. ಈಗ ನಮಗೆ ಬಂದಿರುವಂತಹ ಸ್ಪರ್ಶಕಗಳು ಯಾವುವು ಅಂತ ಹೇಳಿದ್ರೆ ಬಿ ಪಿ ಮತ್ತು ಬಿ ಕ್ಯೂ. ಬಾಹ್ಯಬಿಂದು ಯಾವುದು? ಬಿ ಅಂತ ಇದೆಯಾ? ಸೊ ಕೇಂದ್ರ ಯಾವುದು? ಎ. ಕೇಂದ್ರದಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿದೆ? 10 ಸೆಂಟಿಮೀಟರ್ ದೂರದಲ್ಲಿದೆ. ಸೊ ಅಲ್ಲಿಂದ ನಾವು ತೆಗೆದುಕೊಂಡಿರುವಂತಹ ಸ್ಪರ್ಶಕಗಳು ಯಾವ್ಯಾವ ಅಂದರೆ ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶಕಗಳಾಗುತ್ತವೆ. ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶಕಗಳು ಆಗಿರುತ್ತೆ ಅಂತ ಕ್ರಿಯೆ. ಸೊ ಅವೆರಡು ಸ್ಪರ್ಶಕಗಳಾದಮೇಲೆ ಅವೆರಡನ್ನ ನಾವೇನು ಮಾಡಬೇಕು? ಅಳತೆ ಮಾಡಿ ಇರ್ತೇವೆ. ಉದ್ದವನ್ನು ಅದೇ ರೀತಿ ನೋಡಿ, ಉದ್ದವನ್ನು ನಾವು ಅಳತಾ ಹೋದರೆ ನಾವು ಎಷ್ಟು ಕೊಡ್ತಾ ಇದೆ ಅಂದರೆ 4.1 ಸೆಂಟಿಮೀಟರ್ ಬರ್ತಾ ಇದೆ. ಸೆಂಟಿಮೀಟರ್ 4.1 ನೋಡಿ. ಬಿ ಪಿ 4.1 ಸೆಂಟಿಮೀಟರ್ ಬಂದಿದೆ. ಅದೇ ಥರ ನಾವೇನು ಮಾಡಬೇಕಂದ್ರೆ ಬಿ ಕ್ಯೂ ಅನ್ನು ಕೂಡ ಅಳತೆ ಮಾಡ್ತೀನಿ. ಸೊ ಬಿ ಕ್ಯೂ ಅನ್ನು ಕೂಡ ಅಳತೆ ಮಾಡೋದು ಕೂಡ ಅಷ್ಟೇ ಇರುತ್ತೆ. 4.1 8.1
ಸೊ ಬಿ ಕ್ಯೂ ಕೂಡ ಅಷ್ಟೇ, ಅದು ಕೂಡ ಒಂದು ಬರುತ್ತೆ. ಇಲ್ಲಿ ನೋಡಿ ಬಿ ಪಿ ಮತ್ತು ಬಿ ಕ್ಯೂಗಳು ಒಂದಕ್ಕೊಂದು ಏನಾದರೂ ಸಮನಾಗಿ ಅಲ್ವಾ? ಬಿ ಪಿ ಮತ್ತು ಬಿ ಕ್ಯೂಗಳು ಸಮನಾಗಿ ಯಾಕೆ ಅಂತ ಹೇಳಿದ್ರೆ ಒಂದು ಬಾಹ್ಯದಿಂದ ವೃತ್ತಕ್ಕೆ ಸ್ಪರ್ಶಕಗಳು ಏನಾಗುತ್ತೆ ಸಮನಾಗಿರುತ್ತೆ ಅಂತ ಹೇಳಿ ನಾವು ವೃತ್ತಗಳು ಅನ್ನುವಂಥ ಒಂದು ಘಟಕದಲ್ಲಿ ಅಧ್ಯಯನ ಮಾಡಿ 3 ಅಂಕಗಳಿಗೆ ಬರುವಂಥ ಪ್ರಮೇಯ ಅಂತ ಹೇಳಿ ಪಾಠ ಕೇಳಿ ನಿಮಗೆ ಚೆನ್ನಾಗಿ ಈ ಒಂದು ರಚನೆ ಈ ಥರ ಬರುತ್ತೆ. ಸೊ ಮೊದಲಿಗೆ ಏನು ಮಾಡ್ಕೊತೀವಿ, ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಮೊದಲು ನಾವು ರೇಖಾಖಂಡ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ಒಂದು ಇಂಟರ್ವ್ಯೂನಲ್ಲಿ ನೋಡ್ಬಿಟ್ಟು ವೃತ್ತವನ್ನು ಎಳ್ಕೊಬೇಕು. ಸೊ ನಂತರ ಏನು ಮಾಡ್ತೀವಿ ಅಂತಂದರೆ ರೇಖಾಖಂಡದ ಅಗತ್ಯ ಜಾಸ್ತಿ ಇಟ್ಕೊಂಡು ಏನು ಮಾಡಬೇಕು, ಲಂಬಾವೃತ್ತವನ್ನು ಬರೆಯಬೇಕು. ಆ ಲಂಬಾವೃತ್ತಗಳು ದತ್ತವೃತ್ತವನ್ನು ಯಾವ ಬಿಂದುವಿನಲ್ಲಿ ಛೇದಿಸ್ತವೆ ಅನ್ನೋದನ್ನು 2 ಬಿಂದುಗಳನ್ನು ಗುರುತಿಸ್ಕೋಬೇಕು. ಸೊ ಆ 2 ಬಿಂದುಗಳಿಂದ ಆ ಬಿಂದುವಿಗೆ ರೇಖಾಖಂಡಗಳನ್ನು ಬರೆಯಬೇಕು. ಸೊ ಇಷ್ಟು ಮಾಡಿದ್ರೆ ನಮಗೆ ರಚನೆ ಆಯ್ತಾ? ಸೆಂಟಿಮೀಟರ್ ತ್ರಿಜ್ಯದ 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಹಿಡಿದಿದೆ. ಒಂದು ವ್ಯಾಸವನ್ನು 2 ಕಡೆ ವಿಭಜಿಸಿ ವ್ಯಾಸವನ್ನು 2 ಕಡೆಗೆ ವಿಭಜಿಸಿ ಅದರ ಮೇಲೆ ಕೇಂದ್ರದಿಂದ ದೂರದಲ್ಲಿರುತ್ತೆ. ಕ್ಯೂ ಬಿಂದುಗಳನ್ನು ಗುರುತಿಸಿ ಈ 2 ಬಿಂದುಗಳಿಂದ ಸ್ಪರ್ಶಕಗಳನ್ನು ಪ್ರಶ್ನೆ ಸರಿಯಾಗಿ ಮಾಡಬೇಕು. 3 ಸೆಂಟಿಮೀಟರ್ ಒಂದು ತ್ರಿಜ್ಯವನ್ನು 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿದೆ. ಸೊ ಹಾಗಾಗಿ ಫಸ್ಟು 3 ಸೆಂಟಿಮೀಟರ್ ಒಂದು ವೃತ್ತವನ್ನು ಹಾಕಬೇಕು. ಹೀಗೆ ಇದರ ಒಂದು ಕೇಂದ್ರವನ್ನು ನಾನು ಗುರುತಿಸ್ತೀನಿ. ಕೇಂದ್ರ 3
ಏನು ಕೊಟ್ಟಿದ್ದಾರೆ ಅಂದರೆ ಇದರ ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ, ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ ನೋಡಿ. ಈ ಒಂದು ವ್ಯಾಸವನ್ನು ನಾವು ಹೇಳ್ತೀವಿ. ಸೊ ಇದು 3 ಸೆಂಟಿಮೀಟರ್ ಇರುತ್ತೆ, ಇದು 3 ಸೆಂಟಿಮೀಟರ್ ಅಲ್ವಾ. ಸೊ ನಂತರ ಏನು ಮಾಡಬೇಕು ಅವರೇ ಹೇಳಿದ್ದಾರೆ. ಸೊ ಕೇಂದ್ರದಿಂದ ಪ್ರತಿಯೊಂದು ಬಿಂದು ಎಷ್ಟು ಸೆಂಟಿಮೀಟರ್ ದೂರ ಇರಬೇಕು, 7 ಸೆಂಟಿಮೀಟರ್ ದೂರ ಇರಬೇಕು. ಈಗ 7 ಸೆಂಟಿಮೀಟರ್ ದೂರದಲ್ಲಿ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಇನ್ನು 4 ಸೆಂಟಿಮೀಟರ್ ಇರಬೇಕಾಗುತ್ತೆ. 4 ಸೆಂಟಿಮೀಟರ್ ಇರಬೇಕಂದ್ರೆ ಎಷ್ಟಾಗುತ್ತೆ ಅಂತೇಳಿ ಈಗ 2 ಭಾಗಗಳನ್ನು ನಾನು ಹೇಳ್ಕೊಂಡಿದ್ದೀನಿ. ಸೊ ನಂತರಕ್ಕೆ ಏನು ಮಾಡಬೇಕು ಅಂತಂದರೆ ಭಾಗದಿಂದ ಎರಡೂ ಕಡೆ ಏನು ಮಾಡಬೇಕು, ಪುಸ್ತಕಗಳನ್ನು ಎಳಿಬೇಕು. ಕೇವಲ ಒಂದು ಕಡೆಗೆ ಹೇಳಿದಲ್ಲ, ಎರಡೂ ಕಡೆಗೆ ಹೇಳ್ಕೋಬೇಕಾಗುತ್ತೆ. ಸೊ ಎರಡೂ ಕಡೆಗೆ ಯಾವ ಥರ ಹೇಳ್ಕೊಂತಾರೆ ನೋಡಿ. ಫಸ್ಟು ಓಯಿಂದ ನಾನು ಹೊರಟಿಂದ ಜಾಸ್ತಿ ಕೊಡ್ತೀನಿ. ಕ್ಲಾಸಲ್ಲಿ ಮಾಡಿಗೆಲ್ಲ ಲಂಬಗಳನ್ನು ಹೇಳ್ಕೋಬೇಕು. ಓದಿಂದ ನೆಕ್ಸ್ಟು ಪಿ ಮೇಲೆ ಇಟ್ಕೊಂಡು ಅಷ್ಟೇ ಅಂಶಗಳನ್ನು ಕತ್ತರಿಸಬೇಕು. ಹೀಗೆ ಹೀಗೆ ಅಂಶಗಳನ್ನು ಕತ್ತರಿಸಿದ ಮೇಲೆ ಅವುಗಳನ್ನು ಸೇರಿಸಬೇಕು. ಹೀಗೆ ಸೇರಿಸಿ ಈ ಒಂದು ಬಿಂದು ಇದೆಯಲ್ಲ ಅದನ್ನು ಏನು ಮಾಡ್ಕೊಳ್ತೀನಿ, ಮಧ್ಯ ಬಿಂದು ಆಗ್ತಿದೆಯಾ. ಸೊ ಈ ಮಧ್ಯ ಬಿಂದುವಿನಿಂದ ಎರಡು ಬಿಂದುಗಳು ಹಾದು ಹೋಗುವ ರೀತಿ ವೃತ್ತವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಇಟ್ಕೊಂಡು ಬಿ ಎಷ್ಟಿದೆ ಅನ್ನೋದನ್ನು ಸೆಟ್ ಮಾಡಬೇಕಾಗುತ್ತೆ. ಅದೇ ಥರ ಹೂವಿನ ಸೆಟ್ ಮಾಡಬೇಕು. ಈಗ ನಾನೇನು ಮಾಡ್ತೀನಿ ಗೊತ್ತಾಗ ಹೇಳ್ತಿದ್ದೀನಿ. ಸೊ ನಾನೀಗ ಎಳೆದಿರುವಂಥ ವೃತ್ತ ಈ ಒಂದು ಕೊಟ್ಟಿರೋ ಬಿ ಬಿ ಈಗ ಅಂದರೆ ಇವೆಲ್ಲ ಹೀಗೆ ಸೇರಿಸ್ತೀನಿ. ಸೇರಿಸಿದೆ ಈಗ ಸೇರಿಸಾಯಿತು. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಇದೆಲ್ಲ ಓಕೆ ಇದೆಯಲ್ಲ. ಸೊ ಓಕೆನ ಆಗಬೇಕು. ಸೊ ಓಕೆನ ಆಗಬೇಕು ನೋಡಿ. ಇಲ್ಲಿ ಯಾವ ಥರ ಅದೇ ಥರ ಹೀಗೆ
ಕ್ಯೂ ಮತ್ತು ಅದನ್ನು ಚೆನ್ನಾಗಿಯೇ. ಸೊ ಈಗ ನಮಗೆ ಇನ್ನು 2 ಬಿಂದುಗಳು ಸಿಕ್ಕಿದ್ದಾವೆ. ಸೊ ಆ 2 ಬಿಂದುಗಳನ್ನು ಮತ್ತೆ ಸೇರಿಸ್ಕೊಂಡು ಈಗ ಈಗ ಮತ್ತೆ ನೋಡಿ, ಈ ಒಂದು ವೃತ್ತ ಇದನ್ನು C1 ಅನ್ಕೊಳ್ಳೋಣ. ಇದು C1 ದಟ್ಟ ವೃತ್ತ, ಇದು C2, ಇದು C2. ಈಗ C3 ವೃತ್ತ C1 ವೃತ್ತವನ್ನು ಎಲ್ಲೆಲ್ಲಿ ಕತ್ತರಿಸಲು ಮಾಡಬೇಕು. ಈ 2 ಬಿಂದುಗಳಲ್ಲಿ ಇದನ್ನು C ಮತ್ತು D ಅನ್ಕೊಳ್ಳೋಣ. C ಮತ್ತು D ಅನ್ಕೊಳ್ಬೇಕು. ಇವುಗಳಿಗೆ ಸೇರಿಸಬೇಕು. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇಲ್ಲಿಗೆ ಸ್ಪರ್ಶಕಗಳು ಸಿಕ್ಕಿದ್ದಾವೆ. ಮೊದಲ ಸ್ಪರ್ಶಕಗಳು ಎ ಪಿ ಮತ್ತು ಬಿ ಪಿ, ಎ ಪಿ ಬಿ ಪಿ ಸ್ಪರ್ಶಕಗಳು. ಅದೇ ಥರ ಸಿ ಕ್ಯೂ ಮತ್ತು ಡಿ ಕ್ಯೂ ಕೂಡ ಸ್ಪರ್ಶಕಗಳು. ಇಲ್ಲಿ ಏನಾಗುತ್ತಂದರೆ ಎ ಪಿ ಎನ್ನುವುದು ಬಿ ಪಿಗೆ ಸಮಾನವಾಗಿದೆ. ಅದೇ ಥರ ಯಾಕಂದರೆ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರೋದ್ರಿಂದ ಬಿ ಪಿ ಸಿ ಕ್ಯೂಗೆ ಸಮಾನವಾಗಿದೆ. ಸಿ ಕ್ಯೂ ಅನ್ನೋದನ್ನ ಡಿ ಕ್ಯೂಗೆ ಸಮಾನವಾಗಿದೆ. ಸೊ 4 ಸ್ಪರ್ಶಕಗಳು ಏನಾಗುತ್ತೆ ಸಮಾನವಾಗಿದೆ. ಅಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ತೀವಿ. ಏನಂದರೆ ವೃತ್ತಕ್ಕೆ ಒಂದು ಬಾಹ್ಯಬಿಂದುವಿನಿಂದ ಗರಿಷ್ಠ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ಅಂತ ನೋಡಿ. ಒಂದು ಬಾಹ್ಯಬಿಂದುವಿನಿಂದ ಗರಿಷ್ಠ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ಇಲ್ಲಿ ಪಿ ಅನ್ನೋ ಬಾಹ್ಯಬಿಂದುವಿದೆ. ಸೊ ಈ ಪಿ ಅನ್ನೋ ಬಾಹ್ಯಬಿಂದುವಿನಿಂದ C1 ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ಅಂದರೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ಯಾವುದಂದರೆ ಎ ಪಿ ಮತ್ತು ಬಿ ಪಿ. ಅದೇ ರೀತಿ ಇಲ್ಲಿ ಕ್ಯೂ ಅನ್ನೋದು ಬಾಹ್ಯಬಿಂದು ಇದೆ. ಸೊ ಕ್ಯೂ ಅನ್ನೋ ಬಾಹ್ಯಬಿಂದುವಿನಿಂದ ಈ ಒಂದು C1 ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ಎಷ್ಟು ಅಂದರೆ ಕೇವಲ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಆ 2 ಸ್ಪರ್ಶಕಗಳು ಯಾವುದಂದ್ರೆ ಸಿ ಕ್ಯೂ ಮತ್ತು ಡಿ ಕ್ಯೂ ಗೊತ್ತಾಗ್ತಿದೆಯಾ? ಸೊ ಇಷ್ಟು ಈ ಒಂದು ಲೆಕ್ಕ ಮಾಡಬೇಕಾಗುತ್ತೆ. ನಂತರ ನಾವು ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ. ವೃತ್ತಕ್ಕೆ 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಇರುವಂತೆ
ಇದಕ್ಕೆ ಸ್ಪರ್ಶಕಗಳನ್ನು ಒಂದು ಗೆರೆ ಸ್ಪರ್ಶಕಗಳನ್ನು ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೆಂಟಿಮೀಟರ್ ತ್ರಿಜ್ಯವನ್ನು ಬರುತ್ತದೆ. ಸ್ಪರ್ಶಕಗಳ ನಡುವಿನ ಕೋನ 10 ಡಿಗ್ರಿ ಇರುತ್ತೆ, 60 ಡಿಗ್ರಿ ಇರುತ್ತೆ. ಒಂದು ಜೊತೆ ಸ್ಪರ್ಶಕಗಳನ್ನು ಇರೈರಿ ಅಂತ ಹೋಗ್ತಾರೆ. ಸ್ಪರ್ಶಕಗಳ ನಡುವಿನ ಕೋನ 60 ಡಿಗ್ರಿ ಬರಬೇಕಾದ್ರೆ ನಾವು ತ್ರಿಜ್ಯಗಳ ನಡುವಿನ ಕೋನ ಎಷ್ಟು ಅನ್ನೋದನ್ನ ಮೊದಲು ಕಂಡುಹಿಡಿಯಬೇಕು. ಸೊ ಒಂದು ತಪ್ಪಾಗಿ ನಾನೊಂದು ಚಿತ್ರ ಬರ್ತೀನಿ. ಹೀಗೆ ಇದು ಒಂದು ವೃತ್ತ ಅಂತಂದರೆ ಸೊ ಇಲ್ಲಿ ಯಾವುದೋ ಒಂದು ಬಿಂದು ಇದೆ. ಸೊ ಈ ಬಿಂದು ಒಂದು ಸ್ಪರ್ಶ ಬಿಂದು, ಸೊ ಇಲ್ಲೊಂದು ಸ್ಪರ್ಶ ಬಿಂದು, ಸೊ ಈ ಒಂದು ಸ್ಪರ್ಶ ಬಿಂದು, ಈ ಒಂದು ಸ್ಪರ್ಶ, ಎರಡು ಸ್ಪರ್ಶಗಳಿವೆ. ಆನಂತರ ಇಲ್ಲಿಂದ ಇಲ್ಲಿಗೆ ಜೀವಿಗಳ ತ್ರಿಜ್ಯ, ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಮಕ್ಕಳಿ. ಇಲ್ಲಿ ಇದು ಎ, ಇದು ಬಿ, ಇದು ಓ, ಇದು ಇದು ಕ್ಯೂ ಅಂತ ಸತ್ಯ ನೋಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಈ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ನಾವು ಈಗ ಸಮಯದಲ್ಲಿ ಪ್ರೂವ್ ಮಾಡಿದ್ದೀವಿ. ಇದು ಕೂಡ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಅಲ್ಲಿಗೆ ಓ ಎ, ಓ ಪಿ ಎ ಕ್ಯೂ ಒಂದು ಚತುರ್ಭುಜ ಹೌದಾ? ಒಂದು ಚತುರ್ಭುಜ ಆಗಿರುತ್ತೆ. ಸೊ ಚತುರ್ಭುಜದ ಎಲ್ಲ ಒಳಕೋನ ಮೊತ್ತ ಎಷ್ಟು ಡಿಗ್ರಿ? 360 ಡಿಗ್ರಿ ಅಲ್ವಾ? ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಅದರಲ್ಲಿ ಈ ಎರಡು ಒಳಕೋನಗಳು 90 ಡಿಗ್ರಿ ಮತ್ತು 90 ಡಿಗ್ರಿ ಆಗುತ್ತೆ, 180 ಡಿಗ್ರಿ ಆಗಬೇಕು. ಆಮೇಲೆ ಕೋನ ಓ ಮತ್ತು ಕೋನ ಎ, ಹಾಗಾಗಿ ಕೋನ ಓ ಪ್ಲಸ್ ಕೋನ ಎ ಇದು ಕೊಟ್ಟು ಎಷ್ಟು ಡಿಗ್ರಿ ಆಗಬೇಕು? 180 ಡಿಗ್ರಿನೇ ಆಗಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿ ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ನೋಡಿ, ಸ್ಪರ್ಶಕಗಳ ನಡುವಿನ ಕೋನ. ಸ್ಪರ್ಶಕಗಳ ನಡುವಿನ ಕೋನ ನೋಡಿ, ಎ ಪಿ ಅನ್ನೋದು ಸ್ಪರ್ಶಕ, ಎ ಪಿ ಅನ್ನೋದು ಕೂಡ ಒಂದು ಸ್ಪರ್ಶಕ ಅಲ್ವಾ? ಹಾಗಾಗಿ ಸ್ಪರ್ಶಕಗಳ ನಡುವಿನ ಕೋನ ಯಾವುದು ಅಂದರೆ ಕೋನ ಎ. ಹಾಗಾಗಿ ಕೋನ ಓ ಪ್ಲಸ್ ಕೋನ ಎ ಎಷ್ಟು? 60 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಾಗಿ ಕೋನ ಓ ಇಸ್ ಈಕ್ವಲ್ ಟು 170 ಡಿಗ್ರಿ ಮೈನಸ್ 60 ಡಿಗ್ರಿ. ಅದಕ್ಕೆ ಕೋನ ಓ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 120 ಡಿಗ್ರಿ. ಈ ಕೋನ ಓ ಅಂದ್ರೆ ಏನಪ್ಪ ಅಂದರೆ ಕೇಂದ್ರದಲ್ಲಿ ಏರ್ಪಡುವ ಕೋನ ಅಂತ ಕೊನೆಯದು. ಕೇಂದ್ರದಲ್ಲಿ ಏರ್ಪಡುವ ಕೋನ ಅಥವಾ ತ್ರಿಜ್ಯಗಳ ನಡುವಿನ ಕೋನ. ತ್ರಿಜ್ಯಗಳ ನಡುವಿನ ಕೋನ ಆಗಿರುತ್ತೆ. ಸೊ ನಾವೇನು ಮಾಡಬೇಕಂದ್ರೆ ಈಗ ಈ ಒಂದು ತ್ರಿಜ್ಯಗಳ ನಡುವಿನ ಕೋನವನ್ನು ಅಳತೆ ಮಾಡಿದ ಮೇಲೆ ನಾವು ಸ್ಪರ್ಶಕಗಳ ಮೇಲೆ ಕೊನೆಯದಾಗಿ ಅದರ ಬರ್ತಕ್ಕಂಥದ್ದು 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ. ನಾನು ಏನು ಮಾಡ್ತೀನಿ? 5 ಸೆಂಟಿಮೀಟರ್ ತಗೊಂಡು 5 ಸೆಂಟಿಮೀಟರ್ ಇಟ್ಕೊಳ್ಳಿ. 5 ಸೆಂಟಿಮೀಟರ್ ಇದೆ. ಮಾಡಿದ್ರೆ 5 ಸೆಂಟಿಮೀಟರ್ ಹಾಕ್ತಾ ಇದ್ದೀನಿ. ನೋಡ್ಕೊಳ್ಳಿ, 5 ಸೆಂಟಿಮೀಟರ್ ಮಾಡಬೇಕು. ನಂತರ ಏನು ಮಾಡಬೇಕು? ವೃತ್ತ ಕೇಂದ್ರವನ್ನು ಗುರುತಿಸ್ಕೋಬೇಕು. ಇದು ವೃತ್ತ ಕೇಂದ್ರ ಅಲ್ವಾ? ಏನು ಮಾಡ್ತೀನಿ ಅಂದರೆ ತ್ರಿಜ್ಯವನ್ನು ಸೇರಿಸ್ಕೊಳ್ತೀನಿ. ಒಂದು ತ್ರಿಜ್ಯವನ್ನು ಸೇರಿಸ್ಕೊಳ್ತೀನಿ. ಹೀಗೆ ಕ್ರಾಸ್ ಆಗಿ ಕೊಡ್ತೀನಿ.
ನಾವೆಲ್ಲ ಎ ಆಯ್ತಾ. ಸೊ ನಂತರ ಕೋನ ಓ ಎಷ್ಟು ಡಿಗ್ರಿ ಇದೆಯಪ್ಪ? 15 ಡಿಗ್ರಿ. ಕೋನ ಓ ಇದ್ಕೊಂಡು 120 ಡಿಗ್ರಿ. ಸೊ ಎಲ್ಲರೂ ಕೂಡ ಕೋನವನ್ನು ತಗೋಬೇಕು. ಕೋನವನ್ನು ತಗೊಂಡು ಕೋನ ಓ ಬಿಂದುವಿನಲ್ಲಿ ಇಟ್ಕೊಳ್ಳಿ. ಓ ಬಿಂದುವಿನಲ್ಲಿ ಇಟ್ಕೊಂಡು 120 ಡಿಗ್ರಿಯನ್ನು ಗುರುತಿಸಿ. 120 ಡಿಗ್ರಿ ಗುರುತಿಸಿದ್ರೆ ಇಲ್ಲಿ ಬರ್ತದೆ. ಈ ಕಡೆಯಿಂದ ಗುರುತು ತಿನ್ನಸ್ತಾ ಹೋಗಬೇಕು. 90 ಡಿಗ್ರಿಯನ್ನು ಗುರುತಿಸಿದ್ವಿ. ಸೊ ನಂತರ ನಾವೇನು ಮಾಡಬೇಕು ಅಂದರೆ ಸ್ಕೇಲ್ ತಗೊಂಡು 120 ಡಿಗ್ರಿಯಿಂದ ಎಲ್ಲಿ ಗುರುತಿಸಿದ್ರಲ್ಲ, ಸೊ ಅಲ್ಲಿಂದ ತ್ರಿಜ್ಯವನ್ನು ಪರಿಧಿವರೆಗೂ ಹೀಗೆ ಇಡಬೇಕು. ಸೊ ಇದು 120 ಡಿಗ್ರಿ ಆಗಿರುತ್ತೆ. ಸೊ ಈ ಬಿ ಸೊ ನಂತರ ಏನು ಮಾಡಬೇಕು ಅಂದರೆ ಕೈವಾರವನ್ನು ತಗೊಳ್ಳಿ. ಎಲ್ಲರೂ ಕೂಡ ಕೈವಾರ ತಗೊಂಡು ಏನಲ್ಲಿ ಇಡಬೇಕು. ಸೊ ಹೀಗಾಗಿ ಹೇಳ್ಕೋಬೋದು, ಇಲ್ಲಾಂದರೆ ಕಡಿಮೆ ತಗೊಂಡು ಮಾಡ್ತೀನಿ ಚಿಕ್ಕದಾಗಿ ಅಂದರೆ ಚಿಕ್ಕದಾಗಿ ಮಾಡ್ಕೋಬೋದು. ನಾವು ಚಿಕ್ಕದಾಗಿ ಮಾಡೋಣ. ಸೊ ಇವಾಗ ಈ ಒಂದು ಕಂಸವನ್ನು ಹಿಡಿಬೇಕು. ನೋಡಿ ಏನಲ್ಲಿ ಇಟ್ಕೊಂಡು ಈ ಒಂದು ಕಂಸವನ್ನು ಹಿಡಿಯಿರಿ. ನಂತರ ನೀವು ಎಲ್ಲಿ ಎಲ್ಲಿ ಕಂಸ ಕತ್ತರಿಸ್ತೀವಿ ಅಲ್ಲಿ ಮತ್ತೆ ಕೈವಾರ ಇಟ್ಕೊಳ್ಳಿ. ಕೈವಾರ ಇಟ್ಕೊಂಡು ಮತ್ತೆ ಒಂದು ಏನು ಮಾಡಬೇಕು, ಚಿಕ್ಕದಾಗಿ ಈಗ ಕಂಸವನ್ನು ಕತ್ತರಿಸಬೇಕು. ಸರಿಯಾಗಿ ನೋಡ್ಕೊಳ್ಳಿ. ಮೊದಲು ಏನಲ್ಲಿ ಇಟ್ಕೊಳ್ಬೇಕು. ಏನಲ್ಲಿ ಇಟ್ಕೊಂಡು ಹೀಗೆ ಒಂದು ಅರ್ಧ ರೀತಿ ಒಂದು ಕಂಸವನ್ನು ಎಳಿತೀವಿ. ಹೀಗೆ ಹೀಗಾಗಿ ನಂತರ ಇಲ್ಲಿಟ್ಕೊಂಡು ಇಲ್ಲೊಂದು ಕಂಸವನ್ನು ಕತ್ತರಿಸಬೇಕು. ನಂತರ ಮತ್ತೆ ಎಲ್ಲಿ ಕಂಸವನ್ನು ಕತ್ತರಿಸಿಲ್ಲ, ಸೊ ಇಲ್ಲಿ ಮತ್ತೆ ಇಟ್ಕೊಳ್ರಿ. ಕೈವಾರವನ್ನು ಎಲ್ಲಿ ಕಟ್ ಮಾಡಿದ್ರಲ್ಲ ಅಲ್ಲಿ ಇಡಬೇಕು. ಅಂದ್ಕೊಂಡು ಈ ಕಂಸದ ಮುಂದಿನ ಭಾಗದಲ್ಲಿ ಸ್ವಲ್ಪ ಕಂಸವನ್ನು ಈ ಥರ ಕತ್ತರಿಸಬೇಕು. ಗೊತ್ತಾಗ್ತಿದೆಯಾ? ಸೊ ಕತ್ತರಿಸಿದ ಮೇಲೆ ಅದೇ ಬಿಂದುವಿನಿಂದ ಮೇಲ್ಗಡೆಗೆ ಒಂದು ಕಂಸವನ್ನು ಹೀಗೆ ಕತ್ತರಿಸಬೇಕು. ಗೊತ್ತಾಗ್ತಿದೆಯಾ? ಮತ್ತೆ ಎಲ್ಲಿ ನೀವು ಕತ್ತರಿಸಿದ್ರಲ್ಲ ಅಲ್ಲಿ ಇಟ್ಕೊಳ್ಳಿ. ನೋಡಿ ಎರಡನೇ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಈ ಕಂಸವನ್ನು ಈಗ ಕತ್ತರಿಸಿ. ಅಲ್ಲಿಗೆ ಎರಡು ಕಂಸಗಳು ಕತ್ತರಿಸಿದಂಥ ಒಂದು ಸಾಮಾನ್ಯ ಬಿಂದು ನಮಗೆ ಸಿಗುತ್ತೆ. ಸೊ ಆ ಸಾಮಾನ್ಯ ಬಿಂದುವನ್ನು ಸ್ಕೇಲ್ ತಗೊಳ್ಳಿ. ಸ್ಕೇಲ್ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಸೊ ಹೀಗೆ ಉದ್ದವಾಗಿ ಒಂದು ರೇಖೆಯನ್ನು ಹೇಳಿ. ಸೊ ಬೇಕಾದ್ರೆ ನೀವು ಕೋನ ಫೈಗಳನ್ನು ಮಾಡಿದ್ದು ಕರೆಕ್ಟಾಗಿ 90 ಡಿಗ್ರಿ ಆಗಿರುತ್ತೆ. ಎಷ್ಟು ಡಿಗ್ರಿ ಆಗುತ್ತೆ? 90 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಬಿನಲ್ಲಿ ಇಟ್ಕೊಳ್ಳಿ. ಬಿನಲ್ಲಿ ಇಟ್ಕೊಂಡಿದ್ದೇನೆ. ಗೊತ್ತಾಗ್ತಿದೆಯಾ? ಸೊ ಬಿನಲ್ಲಿ ಇಟ್ಕೊಂಡು ಮತ್ತೆ ಈಗ ಒಂದು ಅರ್ಧ ಬರೋ ರೀತಿ ಕಂಸವನ್ನು ಕತ್ತರಿಸಬೇಕು. ನೋಡಿ ಈ ಕತ್ತರಿಸ್ತೀನಿ ಅರ್ಧ ಬರೋ ರೀತಿ. ಆಯಿತಾ? ನಂತರ ತ್ರಿಜ್ಯದಲ್ಲಿ ಎಲ್ಲಿ ಕತ್ತರಿಸಿದೆ ನೋಡಿಕೊಂಡು ಇಲ್ಲಿ ಕತ್ತರಿಸಿದೆ. ಮತ್ತೆ ಇಲ್ಲಿಗೆ ನೋಡಿಕೊಂಡು ಚಿಕ್ಕದಾಗಿ ಕಂಸ ಕತ್ತರಿಸಬೇಕು. ನಂತರ ಇಲ್ಲಿ ಕತ್ತರಿಸಿದ ಮೇಲೆ ಕೈವಾರವನ್ನು ಇಲ್ಲಿ ಇಡಬೇಕು. ಇಲ್ಲಿ ಇಟ್ಕೊಂಡು ಮತ್ತೆ ಇಲ್ಲಿ ನೋಡಬೇಕು ಕಂಸವನ್ನು ಕತ್ತರಿಸಬೇಕು. ಆ ನಂತರ ಈ ಕಡೆಗೆ ಒಂದು ಕಂಸ ಹೀಗೆ ಇಡಬೇಕು. ನಂತರ ಈ ಬಿಂದುವಿನ ಮೇಲೆ ಇಟ್ಕೊಂಡು ಈ ಬಿಂದುವಿನ ಮೇಲೆ ಇಟ್ಕೊಂಡು ಕಂಸವನ್ನು ಹೀಗೆ ಕತ್ತರಿಸಿ ಕತ್ತರಿಸಿದ ಮೇಲೆ ಸ್ಕೇಲ್ ತಗೊಳ್ಳಿ. ಆ ಕಂಸಗಳು ಎಲ್ಲಿ ಜಾಯಿನ್ ಆಗಿದೆಯೋ ಅದನ್ನೆಲ್ಲ ಉದ್ದಕ್ಕೆ ಬಿ ಮಂಡಲದಿಂದ ಈಗ
ಎರಡನೇ ಸ್ಪರ್ಶಕವನ್ನು ನಾವು ಸೇರಬೇಕು. ಆ ಥರ ಇನ್ನೂ ಮುಂದಕ್ಕೆ ಹೋಗಬೇಕು. ಹೀಗೆ ಎಳಿಬೇಕು. ಸೊ ಈ ಬಿಂದುವನ್ನು ನಾನು ಏನು ಮಾಡ್ತೀನಿ, ಪಿ ಅಂತ ಕೊಡ್ತೀನಿ ಅಂತ ಅನ್ಕೊಳ್ಳಿ. ಪಿ ಅಥವಾ ಅದರ ಪ್ರಕಾರ ತಗೋದಾದ್ರೆ ಇದು ಏನಾಗಿರುತ್ತೆ, ಪಿ ಆಗಿರುತ್ತೆ. ಸೊ ಇದೇನಾಗಿರುತ್ತೆ, ಕ್ಯೂ ಆಗಿರುತ್ತೆ. ಸೊ ಇದೇನಾಗಿರುತ್ತೆ, ಎ ಆಗಿರುತ್ತೆ. ಸತ್ಯ. ಸೊ ಎ ಅನ್ನೋ ಬಿಂದುವಿನಲ್ಲಿ ಎರಡು ಸ್ಪರ್ಶಕಗಳು ಒಂದಕ್ಕೊಂದು ಏನು ಮಾಡಿದರೆ ಸೇರಿವೆ. ಹಾಗಾಗಿ ನಾವೇನು ಮಾಡಬೇಕು ನೋಡಿ, ಎ ಅಲ್ಲಿ ಮೊನೊಕ್ಸೈಡ್ ಅಳತೆ ಮಾಡಿ ನೋಡಿ ಕರೆಕ್ಟಾಗಿ ಎಷ್ಟು ಡಿಗ್ರಿ ತೋರಿಸ್ತಾ ಇದೆ, 60 ಡಿಗ್ರಿ ತೋರಿಸ್ತಾ ಇದೆ. ನೋಡಿ 10 ಸರಿಯಾಗಿದೆ. ಇದು 60 ಡಿಗ್ರಿ, ಇದು 120 ಡಿಗ್ರಿ. ಅಭಿಮುಖ ಕೋನ ಮೊತ್ತ 120 ಡಿಗ್ರಿ ಆಗಬೇಕು. 120 ಪ್ಲಸ್ 180, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಅಲ್ಲಿಗೆ ಇವೆರಡು 180, ಇದು 180. ಒಟ್ಟು ಇದೊಂದು ಚತುರ್ಭುಜ ಅನ್ನೋದು ಆಯಿತು. ಚತುರ್ಭುಜದಲ್ಲಿ ಎಲ್ಲ ಒಳಗೊಂಡು ಎಷ್ಟು ಡಿಗ್ರಿ, 160 ಡಿಗ್ರಿ ಆಗುತ್ತೆ. ಇದು ಯಾವಾಗ ಅಂದರೆ ಈ ಥರ ಕೇಸು ಸ್ಪರ್ಶಕಗಳ ನಡುವಿನ ಕೋನ ಅಂತ ಕೊಟ್ಟಾಗ, ಸ್ಪರ್ಶಕಗಳ ನಡುವಿನ ಕೋನ ಅಂತೇಳಿ ಕೊಟ್ಟಾಗ, ಒಂದು ವೇಳೆ ತ್ರಿಜ್ಯಗಳ ನಡುವಿನ ಕೋನ ಅಂತ ಹೇಳಿ ಕೊಟ್ಟರೆ ಏನು ಮಾಡಬೇಕು, ಇಲ್ಲಿ ಚೇಂಜ್ ಮಾಡ್ತೀನಿ. ಸ್ಪರ್ಶಕಗಳ ನಡುವಿನ ಕೋನ ಅನ್ನೋದು ನಾನು ತ್ರಿಜ್ಯಗಳ ನಡುವಿನ ಕೋನ ಮಾಡ್ತೀನಿ. ಸೊ ತ್ರಿಜ್ಯಗಳ ನಡುವಿನ ಕೋನ ಅವಾಗ ಇವೆಲ್ಲವನ್ನು ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ತ್ರಿಜ್ಯಗಳ ನಡುವಿನ ಕೋನ ಡೈರೆಕ್ಟ್ ಅವರಿಗೆ ಕೊಟ್ಟಿರ್ತಾರೆ ವೃತ್ತಕ್ಕಿಂತಲೂ ಎಷ್ಟು ಅಂತ. ಸೊ ಹಾಗಾಗಿ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇರುತ್ತೆ. ಒಂದು ಜೊತೆ ಸ್ಪರ್ಶಕಗಳನ್ನು ಏರಬೇಕು. ಆಯಿತಾ? ಇಲ್ಲಿ ನಾವು ಬೇರೆ ಲೆಕ್ಕಾಚಾರ ಏನು ಮಾಡೋದೇ ಬೇಕಾಗಿಲ್ಲ. ಬರೋದು ಬೇಡ, ಹಾಗೆ ಕೇಂದ್ರ ನಡುವಿನ ಕೋನ ಎಷ್ಟು ಅಂತ ತಿಳಿದು ಬೇಡ. ಯಾಕಂದರೆ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಸ್ವಲ್ಪ ಸೀದಾ ಕೋನ ಮಾಡಬೇಕಾಗುತ್ತೆ. ಈಗ 5 ಸೆಂಟಿಮೀಟರ್ ತ್ರಿಜ್ಯವನ್ನು ತ್ರಿಜ್ಯದ ಹಾಕೊಳ್ಳಿ. ನೆಕ್ಸ್ಟ್ ಕೇಂದ್ರ ಬಿಂದುವನ್ನು ಗುರುತಿಸ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ತ್ರಿಜ್ಯವನ್ನು ಹೇಳ್ಕೊಡ್ತೀನಿ. ನೋಡಿ ಇದು ಎ ಆಗಿದೆ. ನೆಕ್ಸ್ಟು ಒಂದು ಓನ ಇಟ್ಕೊಳ್ಳಿ. ಓನ ಇಟ್ಕೊಂಡು ಎಷ್ಟು ಡಿಗ್ರಿ, 40 ಡಿಗ್ರಿ, 40 ಡಿಗ್ರಿ. ನೆಕ್ಸ್ಟು ಸ್ಕೇಲ್ ತಗೊಂಡು ನಾನು ನೆಕ್ಸ್ಟು ಇದನ್ನು ಮತ್ತೆ ಜಾಯಿನ್ ಮಾಡಿ ಹೀಗೆ ಜಾಯಿನ್ ಮಾಡಿ ಎ ಬಿ ಅಲ್ಲಿಗೆ ಎಷ್ಟಿಗೆ 60 ಇದೆ. ನೆಕ್ಸ್ಟ್ ನಿಮ್ಮ ಪರಿವಾರವನ್ನು ತಗೊಳ್ಳಿ. ನೋಡಿ ಅದಕ್ಕಿಂತ ಈ ಈ
ಹೀಗೆ ಸೇರಿಸಿದ್ದೀನಿ. ನೆಕ್ಸ್ಟು ಬಿನಲ್ಲಿ ಸೊ ಇಲ್ಲೇ ಇರ್ಬೋದು, ಯಾಕಂದರೆ ಇರೋದು ಜಿಗಿಜಿ ಆಗೋದ್ರಿಂದ ಹಾಗಾಗಿ ನೇರಳೆ ಹೀಗೆ ಇಲ್ಲಿ ಕಟ್ ಮಾಡ್ತೀನಿ. ಈಗ ನಾವೇನು ಮಾಡ್ತೀನಿ ಅಂದರೆ ಅವೆರಡನ್ನು ಎಲ್ಲಿವರೆಗೂ ಅಂದರೆ ಅದು ಬಿ ಮೂಲಕ ಹಾರೋಗಿ ಮೊದಲೇ ಹೇಳಿರುವಂತಹ ಸೇರಿಬೋದು. ಹೀಗೆ ಸೇರಿಸಿದೆ. ಸೊ ಈ ಬಿಂದುನಲ್ಲಿ ಏನು ಮಾಡ್ತು, ಎರಡು ಸ್ಪರ್ಶಕಗಳು ಸೇರಿಕೊಂಡು, ಹಾಗಾಗಿ ಈ ಬಿಂದುವನ್ನು ನಾನು ಪಿ ಅಂತ ತಗೊಳ್ತೀನಿ. ಪಿ ಅಂತೇಳಿ ತಗೊಳ್ತೀನಿ. ಸೊ ನೋಡಿ, ಇದು ಮತ್ತೆ ಇಲ್ಲಿ ಒಂದು ಚತುರ್ಭುಜ ಇದು 90 ಡಿಗ್ರಿ ಆಗಿರುತ್ತೆ, ಇದು ಕೂಡ 90 ಡಿಗ್ರಿ ಆಗುತ್ತೆ ಅಲ್ವಾ. ಹಾಗಾಗಿ ಇದು ಕೇಂದ್ರಗಳ ನಡುವಿನ ಕೋನ ಎಷ್ಟು ಡಿಗ್ರಿ, 60 ಡಿಗ್ರಿ. ಹಾಗಾಗಿ ಸ್ಪರ್ಶಕಗಳ ನಡುವಿನ ಕೋನ ನಾವೀಗ ಅಳತೆ ಮಾಡಿ ನೋಡಿದ್ರೆ ಅದು 180 ಡಿಗ್ರಿಗೆ ಸರಿ. ಇದನ್ನ ನೋಡಿದ್ರೆ 180 ಇರುತ್ತೆ. ಸೊ ನೋಡ್ಕೊಳ್ಳಿ, ಕರೆಕ್ಟಾಗಿ ಟಿವಿನಲ್ಲಿ ಇಟ್ಕೊಂಡು ಹೀಗೆ ಅಳತೆ ಮಾಡೋಣ. ಅಳತೆ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ಇದೆ, ಇಲ್ಲಿಂದ ಅಳತೆ ಮಾಡಿದ್ರೆ 90, 100, 110, 120. ಸೊ ಕರೆಕ್ಟಾಗಿ ಎಷ್ಟು ಡಿಗ್ರಿ ಇದೆ, 110 ಡಿಗ್ರಿ. ಈ ಥರ ನಾವು ರಚನೆಗಳನ್ನು ಮಾಡ್ಕೋಬೇಕಾಗುತ್ತೆ. ಇವು ಪರೀಕ್ಷೆಗಳ ರಚನೆಗಳು. ಹಾಗಾಗಿ ನಾವು ಈ ಒಂದು ರಚನೆಗಳನ್ನು ಮಾಡಿ ಸುಮಾರು 5 ಅಂಕಗಳನ್ನು ಸುಲಭವಾಗಿ ನಾವು ನೋಡಬಹುದು. ಸದ್ಯ ಹಾಗಾಗಿ ಈ ರಚನೆಗಳು ಅಧ್ಯಾಯ ಹೀಗೆ ಮುಕ್ತಾಯ ಆಗುತ್ತೆ. ಮತ್ತು ಇದೆಲ್ಲವೂ ಕೂಡ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿದ್ದೇನೆ.